Hey guys, welcome back to my channel, Kiru Vlog. ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಜಸ್ಟ್ ಒಂದು ಕ್ವಿಕ್ ಅಪ್ಡೇಟ್ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಂದರೆ ನಾವು ಮನೆ ಶಿಫ್ಟ್ ಮಾಡಿದ್ದೀವಿ. ಅದಕ್ಕೋಸ್ಕರನೇ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಡಿಫ್ರೆಂಟ್ ಕಲರ್ ವಾಲ್ ಎಲ್ಲ ಕಾಣಿಸ್ತಾ ಇದೆ. ಆ್ಯಂಡ್ ಅಷ್ಟೇ, ಅದ್ರ ನೆಕ್ಸ್ಟ್ ಅಪ್ಡೇಟ್ಸ್ ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಇದು ಟ್ರಾವೆಲ್ ವ್ಲಾಗ್ ಆಗಿರೋದ್ರಿಂದ ಬರೀ ಇದ್ರ ಬಗ್ಗೆ ಮಾತ್ರ ಮಾತಾಡೋಣ. ಸೊ ಅಕ್ಷಿತಾ ಇದ್ದಾಳೆ. ಅಕ್ಷಿತಾನ ಡ್ರಾಪ್ ಮಾಡೋದಕ್ಕೆ ಅಕ್ಷಿತಾ ಫ್ರೆಂಡ್ ಬಂದಿದ್ದಾರೆ. ಸೊ ಅದು ಸೂರ್ಯ ಅವರು. ಓ ಏನು ಖುಷಿ ಅವಳಿಗೆ. ಸೊ ಎಸ್, ಬಟ್ ಹೋಗ್ತಾರೆ ನಾವಿಬ್ರೇನೆ. ಅವರು ಬಿಡಕ್ಕೆ ಬರ್ತಾ ಇದ್ದಾರೆ. ಅವ್ರು ಆ್ಯಕ್ಚುಲಿ ಟಾಟಾ ಬಾಯ್ ಬಾಯ್ ಅಂತ ಹೇಳಕ್ಕೆ ಬರ್ತಾ ಇದ್ದಾರೆ. ಬಟ್ ನಮ್ಮ ಜೊತೆ ಇನ್ನೊಬ್ರು ಜಾಯ್ನ್ ಆಗ್ತಾ ಇದ್ದಾರೆ. ನಮ್ಮಿಬ್ರ ಜೊತೆ ಯಾರು ಏನು ಅಂತ ಎಲ್ಲ ಫರ್ದರ್ ಗೊತ್ತಾಗುತ್ತೆ. ಗೈಸ್, ಫೈನಲಿ ವಾಟ್ಸಪ್ ಗ್ರೂಪಿಂದ ರಿಯಾಲಿಟಿಗೆ ಟ್ರಿಪ್ನ ಎಕ್ಸಿಕ್ಯೂಟ್ ಮಾಡಿದ್ದೀವಿ ವಿತ್ ಇಷ್ಟು. ನಾನು ಆಗಲೇ ಹೇಳಿದ್ನಲ್ಲ ಇನ್ನೊಬ್ರು ಜಾಯ್ನ್ ಆಗ್ತಾ ಇದ್ದಾರೆ ಅಂತ. ಶೀ ಇಸ್ ದ ಒನ್. ಆಯ್ತು, ಫ್ಲ್ಯಾಶ್ ಲೈಟ್ ಆನ್ ಮಾಡಿದ್ದೀನಿ, ಸೊ ಕಣ್ಣಿಗೆ ಹೊಡಿತಾ ಇದೆ. ಓಕೆ, ಇವಾಗ ಹೊರಟಿದ್ದೀವಿ. ಬಸ್ ಹೊರಟಿದೆ ಮೇಡಮ್. ಸಾಕಾಗ್ಬೋದ್ಲು. One eternity later. Hi guys, good morning. So ಬಂಡೀಪುರ್ ಫಾರೆಸ್ಟ್ ಏರಿಯಾ ಎಂಟರ್ ಆಗಿದ್ದೀವಿ. ಅನಿಮಲ್ಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇವಳೊಬ್ಬಳು ಮಾತ್ರ ಮಲ್ಕೊಂಡವಳಿಗೆ. ಬಟ್ ಪರ್ಮಿಷನ್ ಸಿಗಬೇಕಲ್ಲ, ಅದಕ್ಕೇನೋ ಲೇಟ್ ಆಯ್ತು ಆ್ಯಕ್ಚುಲಿ. 2:15 ಏನೋ ಸ್ಟಾಪ್ ಆಯಿತು. ಇವಾಗ ಗೇಟ್ಸ್ ಓಪನ್ ಆಗಿದ್ದು, ಇವಾಗ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಎತ್ತೋಳೆ ಜಿಂಕೆ ನೋಡ್ಕೊಂಡು ನಾವಿವಾಗ ಊಟಿ ಇಳ್ಕೊಂಡ್ಬಿಟ್ಟು ಸ್ಟೇ ಹತ್ರ ಹೋಗ್ತಾ ಇದ್ದೀವಿ. ಅವಳು ಬ್ಯುಸಿ ಗೈಸ್, ಅವಳು ಫೋನು. ಓಕೆ, ಇವಾಗ ಸ್ಟೇ ಹತ್ರ ಹೋಗ್ತಾ ಇದ್ದೀವಿ. So guys, this is our room. So just a quick fit check. ನಾನು ಬಂದು ಒಂದು ಪೋಲೋ ಮಿನಿ ಡ್ರೆಸ್ನ ಹಾಕೊಂಡಿದ್ದೀನಿ. ಫುಲ್ ಕಾಣಿಸಲ್ಲ. ಓಕೆ, ಐಶುದು ಕಾಟ್ ಸೆಟ್ ವಿತ್ ಬೀನಿ ಮಸ್ತಾಗಿ ಕಾಣ್ತಾ ಇದ್ದಾಳೆ. ನನ್ನ ದೃಷ್ಟಿನೇ ಆಗುತ್ತೆ ಅವಳಿಗೆ. ಅಕ್ಷಿತಾ ಒಂದು ಟಾಪ್ ವಿತ್ ವೈಟ್ ಪ್ಯಾಂಟ್. ಸೊ ಎಲ್ಲರೂ ಪಿಂಕ್ ಹಾಕಿದ್ದೀವಿ. ಇಟ್ಕೊ, ಎಲ್ಲರೂ ಪಿಂಕ್ ಹಾಕಿದ್ದೀವಿ. ಇದಕ್ಕೆ ಹೋಗಿ ಹಂಗಲ್ಲ. ಸೊ ದಿಸ್ ಇಸ್ ಮೀ. ಪಕ್ಕಾ ಸ್ಕೂಲ್ ಹುಡುಗಿ ಥರ ಕಾಣಿಸ್ತಾ ಇದ್ದೀನಿ. ಫುಲ್ಲು ಬ್ಯಾಗ್ ಎಲ್ಲ ಹಾಕೊಂಡು ಬಾರೆ. ಸೊ ಎಸ್ ಗೈಸ್, ಸೊ ವಿ ಆರ್ ಗೋಯಿಂಗ್ ಅಂಡ್ ಹ್ಯಾವಿಂಗ್ ಬ್ರೇಕ್ಫಾಸ್ಟ್ ನಾವು. ಆಮೇಲೆ ಹೊರಡೋಣ. ಸೊ ನಾವು ಫಸ್ಟ್ ಡೇ ಪೈಕ್ರಲ್ಲಿ ಏನೇನು ಪ್ಲೇಸಸ್ ಇದೆಯೋ ಅದನ್ನೆಲ್ಲ ಕವರ್ ಮಾಡಿದ್ವಿ. ಸೊ ಫಸ್ಟ್ ಆನ್ ದ ವೇ ಸಿಕ್ಕಿದ್ದೆ ಈ ಗಾಲ್ಫ್ ಗ್ರೌಂಡ್. ಇದಂತೂ ಸಿಕ್ಕಾಪಟ್ಟೆ ಹ್ಯೂಜ್ ಆಗಿದೆ. ಆ್ಯಂಡ್ ಆನ್ ದ ವೇ ಹೋಗ್ತಾ ನಮಗೆ ಒಂದು ನೀರಿರೋ ಜಾಗ ಸಿಕ್ತು. ಬ್ಯೂಟಿಫುಲ್ ಆಗಿತ್ತು ಅಂದ್ಬಿಟ್ಟು ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಆಲ್ರೆಡಿ ಒಂದು ಫೋಟೋ ಶೂಟ್ ಆಗ್ತಾ ಇದೆ. ಸೊ ಎಸ್, ಇವಾಗ ಪೈನ್ ಫಾರೆಸ್ಟಿಗೆ ಬಂದಿದ್ದೀವಿ. ಆ್ಯಂಡ್ ಸೀನರಿ ನೋಡ್ಬೋದು, ಸಕ್ಕತ್ತಾಗಿದೆ. ಫೋಟೋಸ್ಗಂತೂ ಒಳ್ಳೆ ಪ್ಲೇಸ್ ವಿತ್ ವಾಟರ್ ಬೇರೆ ಇದೆ. ಅಲ್ಲಿಗೂ ಹೋಗ್ತೀವಿ. ಸ್ವಲ್ಪ ಕೆಳಗಡೆ ಹೋಗಬೇಕು. ಆ್ಯಂಡ್ ವೆದರ್ ಕೂಡ ಅಷ್ಟೇ ತುಂಬ ಕ್ಲೌಡಿ ಆಗಿದೆ. ದ್ಯಾಟ್ ಇಟ್ಸ್ ನಾಟ್ ಇವನ್ ಟೂ ಮಚ್ ರೈನ್ ಕೂಡ ಇಲ್ಲ, ಮಳೆ ಇಲ್ಲ, ಡ್ರಿಝಲ್ ಆಗ್ತಿದೆ. ಬಟ್ ಲೈಟಾಗಿ ಬಿಸಿಲು ಬಂದು ಹೋಗಿ ಮಾಡ್ತಿದೆ. ವೆದರ್ ಓಕೆ, ಮ್ಯಾನೇಜಬಲ್ ಆಗಿದೆ. ತುಂಬ ಏನು ಚಳಿ ಆಗ್ತಾ ಇಲ್ಲ. ಸೊ ಈ ಕಡೆಯಿಂದ ವ್ಯೂ ನೋಡಿ ತುಂಬ ಚೆನ್ನಾಗಿದೆ. ಬಿಕಾಸ್ ಫೋಟೋಸ್ಗೆಲ್ಲ ಈ ಕಡೆಯಿಂದ ಚೆನ್ನಾಗಿ ಬರುತ್ತೆ. ಸೊ ಯಾ, ವಂಡರ್ಫುಲ್ ಪ್ಲೇಸ್. ಬಿಹೈಂಡ್ ದ ಸೀನ್ಸ್. ಸೊ ಪೈನ್ ಫಾರೆಸ್ಟಲ್ಲಿ ಸುತ್ತ ಪೈನ್ ಟ್ರೀಸ್ ಇರುತ್ತೆ. ಮತ್ತು ಮಧ್ಯದಲ್ಲಿ ಒಂದು ಲೇಕ್ ಇದೆ, ನೀರು ಹರಿತಾ ಇರುತ್ತೆ. ಆ್ಯಂಡ್ ಅದ್ರ ಆಪೋಸಿಟ್ಟು ಯೂಕಲಿಪ್ಟಸ್ ಅಂದರೆ ನೀಲಗಿರಿ ಟ್ರೀಸ್ ಕೂಡ ಇರುತ್ತೆ. ಸೊ ಇಲ್ಲಿ ಬಂದು ರಿಲ್ಯಾಕ್ಸ್ ಮಾಡೋದಕ್ಕೆ ಒಳ್ಳೆ ಪ್ಲೇಸ್. ಆ್ಯಂಡ್ ಎಂಟ್ರಿ ಫೀಸ್ ಕೂಡ ಇದೆ. ಪರ್ ಹೆಡ್ 40 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಗೈಸ್, ನಾವು ಇವಾಗ ನೋಡಿದ್ದು ನೀರು ಏನಿತ್ತು ಪೈನ್ ಫಾರೆಸ್ಟು ಈ ಡ್ಯಾಮಿಂದನೇ ಬರೋದು. ಕಾಂಗ್ರೋಸಾಗರ್ ಡ್ಯಾಮ್ ಅಂತ. ಕರೆಕ್ಟಾಗಿ ಸ್ಪೆಲ್ ಮಾಡ್ತಿದ್ದಿಲ್ಲ ಅಂತ ನನಗೆ ಗೊತ್ತಿಲ್ಲ.
ಬ್ರೇಕ್ಫಾಸ್ಟ್ ಫಾರ್ ದ ಡೇ. ಲಂಚ್ ಟೈಮ್ ಆಗೋಯ್ತು ಆಗಲೇ, ಬಟ್ ಏನು ತಿನ್ನಲೇ ಇಲ್ಲ ನಾವು. ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ವಿ, ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು. ಅದಕ್ಕೆ ಏನು ಸಿಗುತ್ತೋ ಅದನ್ನೇ ತಿನ್ಬೇಕಷ್ಟೆ, ಏನು ಮಾಡೋಕ್ಕಲ್ಲ. ಸೊ ಇದು ಶೂಟಿಂಗ್ ಸ್ಪಾಟ್. ಇವಾಗ ಮೇಂಟೆನೆನ್ಸ್ ವರ್ಕ್ ನಡೀತಿದೆ ಅಂತ ಕ್ಲೋಸ್ ಮಾಡಿದ್ದಾರೆ, ಇಲ್ಲಾಂದಿದ್ರೆ ಒಳಗಡೆ ಹೋಗ್ಬೋದಿತ್ತು. ಸೊ ದಟ್ ಈಸ್ ದ ಶೂಟಿಂಗ್ ಸ್ಪಾಟ್. ಆನ್ ದ ವೇ ನಮಗೆ ಪೈಕ್ರಾ ಡ್ಯಾಮ್ ಸಿಗುತ್ತೆ, ಬಟ್ ಇಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಅಷ್ಟು ಬಿಡೋದಿಲ್ಲ. ಸೊ ನೋಡ್ಕೊಂಡು ಹಾಗೆ ಪಾಸ್ ಆಗಿಬಿಡ್ಬೇಕು. ಸೊ ನೆಕ್ಸ್ಟ್ ನಾವು ಹೋಗಿದ್ದೆ ಬೋಟಿಂಗಿಗೆ. ನೋಡಿ ಗಾಯ್ಸ್, ನಾವು ಆ್ಯಕ್ಚುಲಿ ಗೋವಾಗೆ ಹೋಗ್ಬೇಕಾಗಿತ್ತು. ಮಳೆ ಅಂದ್ಬಿಟ್ಟು ಗೋವಾ, ವೈನಾಡಲ್ಲ ವಾರ್ಕಳ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಊಟಿಗೆ ಬಂದರೆ, ಊಟಿಲೂ ನಮ್ಮನ್ನ ಮಳೆ ಬಿಡ್ತಾ ಇಲ್ಲ. ತೋರಿಸ್ತೀನಿ, ಬೋಟಿಂಗ್ ಹೋಗೋಣ ಅಂತ ಬಂದರೆ ಯಾವ ರೇಂಜಿಗೆ ಮಳೆ ಸುರಿತಾ ಇದೆ. ನಾವು ಕೆಳಗೆ ಇಳಿದ್ವಿ, ಮಳೆ ಲಿಟ್ರಲಿ ಏನು ಕಾಣಿಸ್ತಾನೂ ಇಲ್ಲ. ಅಲ್ಲಿ ಕ್ಯಾಮ್ರಾಗೆ ಹೆಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಬಟ್ ಸಿಗಾಬಿಡ ಮಳೆ ಬರ್ತಿದೆ. ಸೊ ಮಳೇಲಿ ಬೋಟಿಂಗ್ ಹೋಗೋದು ಬೇಡ ಅಂದ್ಬಿಟ್ಟು ಅಲ್ಲೇ ವ್ಯೂ ನೋಡ್ಕೊಂಡು ಊಟ ಮಾಡ್ಬೇಕಾದ್ರೆ ಟೈಮ್ ಲ್ಯಾಪ್ಸಲ್ಲಿ ಒಂದು ವಿಡಿಯೋ ಶೂಟ್ ಮಾಡಿದೆ. ಎಷ್ಟು ಬ್ಯೂಟಿಫುಲ್ಲಾಗಿ ಬಂದು. ನಾವು 3 ಜನ ಇದ್ದಿದ್ದರಿಂದ ಬೋಟಲ್ಲಿ ಇನ್ನೂ ಜನ ಬೇಕಾಗಿತ್ತು ಫಿಲ್ ಆಗೋದಕ್ಕೆ. ಆ್ಯಂಡ್ ಅದೇ ಟೈಮಲ್ಲೇ 7 ಜನ ಫ್ರೆಂಡ್ಸ್ ಬಂದರು. ಸೊ ದಟ್ ಪರ್ಫೆಕ್ಟ್ ನಂಬರ್ ಮ್ಯಾಚ್ ಆಯಿತು. ಸೊ ಫಸ್ಟ್ ಹಾಯ್ ಎಲ್ಲರೂ. ಓಕೆ, ನೀವೆಲ್ಲಿಂದ ಬಂದಿರೋದು? ಬಿಜಾಪುರಿಂದ ಬಂದಿದ್ದೀರಾ? ಫಸ್ಟ್ ಟೈಮ್ ಊಟಿ? ಫಸ್ಟ್ ಟೈಮಾ? ಓಕೆ ಓಕೆ. ಸೊ ಗೈಸ್, ಇವರೆಲ್ಲ ನಮಗೆ ಸ್ಪೀಡ್ ಬೋಟಲ್ಲಿ ಹೆಲ್ಪ್ ಮಾಡಿದ್ರು. ನಾವು 3 ಜನ ಕಾಯ್ತಾ ಇದ್ವಿ ಯಾರಾದರೂ ಸಿಗ್ತಾರ ನಮ್ಮ ಜೊತೆಲಿ ಹೋಗೋಕ್ಕೆ ಅಂತ. ಸೊ ಇವ್ರ ಜೊತೆ ಬಂದಿದ್ದೀವಿ. ಮಳೆ ಬರ್ತಿದೆ. ಲುಕ್ ಅಟ್ ದ ವ್ಯೂ, ಮಸ್ತಾಗಿದೆ ವ್ಯೂ. ಆ್ಯಂಡ್ ಮುಂದೆ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಓಕೆ ಸರ್, ನಿಮ್ಮ ಊಟಿ ಎಕ್ಸ್ಪೀರಿಯನ್ಸ್ ಹೇಗಿದೆ? ಊಟಿ ಸೂಪರ್ ಚೆನ್ನಾಗಿದೆ. ಎಷ್ಟು ದಿನ ಆಯ್ತು ಬಂದು? 2 ಡೇಸ್ ಆಯ್ತಾ? ಓಕೆ. ಇದು ಇವತ್ತು ಎಲ್ಲೆಲ್ಲಿ ಹೋಗಿದ್ರಿ? ಇವತ್ತು ನೋಡಿ ದೊಡ್ಡ ಬೆಟ್ಟ ಹೋಗಿ ಬಂದ್ರ? ಅಲ್ಲೂ ಮಳೆನಾ? ಮಳೆ ಇದೆ ಅಲ್ಲಿ. ಅಲ್ಲೂ ಮಳೆ. ಓಕೆ, ಹೇಗಿದೆ ಊಟಿ? ಹೇಗೆ ಅನ್ನಿಸ್ತಿದೆ? ವಿ ಲವ್ ಊಟಿ. ಯು ಲವ್ ಊಟಿ? 2 ದಿನಕ್ಕೇನೆ? 2 ದಿನಕ್ಕೆ ಯು ಲವ್ ಊಟಿ? ಕೋಲ್ಡ್ ಇಲ್ಲ, ಸಿಕ್ಕಾಪಟ್ಟೆ ಹಾಟ್ ಇದೆಯಲ್ಲ. ಓ ಮೈ ಗಾಡ್, ಚೆನ್ನಾಗಿದೆ. ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ರಿ. ನಮ್ದು ಇನ್ನೂ ಇವತ್ತು ಫಸ್ಟ್ ಡೇ. ಸೊ ಮಳೇಲಿ ಬೋಟಿಂಗ್ ಹೋಗಿದ್ದು ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ನಮಗೆ ಸಿಕ್ಕಿದ್ದವರು ಕನ್ನಡದವರಾಗಿದ್ದರು, ಬಿಜಾಪುರದವರು. ಸೊ ಅದಂತೂ ಆ್ಯಡೆಡ್ ಖುಷಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಬೇಸಿಕಲಿ ಅವರೆಲ್ಲರೂ ಲಾ ಸ್ಟೂಡೆಂಟ್ಸ್. ಅವರಿಗೆ ಅವತ್ತು ಊಟಿ ಲಾಸ್ಟ್ ಡೇ ಆಫ್ ಟ್ರಿಪ್ ಆಗಿತ್ತು, ಬಟ್ ನಮಗೆ ಅದು ಡೇ 1 ಆಫ್ ದ ಟ್ರಿಪ್. ಆ್ಯಂಡ್ ಅವ್ರ ಎಕ್ಸ್ಪೀರಿಯನ್ಸ್ನೆಲ್ಲ ಶೇರ್ ಮಾಡ್ಕೊತಾ ಇದ್ರು. ಆ್ಯಂಡ್ ನಮಗೂ ಒಂದೊಳ್ಳೆ ಟಿಪ್ಸ್ಗಳೆಲ್ಲ ಕೊಡ್ತಾಯಿದ್ರು. ಆ್ಯಂಡ್ ಸ್ಟ್ರೇಂಜರ್ಸ್ ಎಲ್ಲ ಫ್ರೆಂಡ್ಸ್ ಆದ್ವಿ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ID ಕೂಡ ಕೇಳಿದ್ರು ಅವರು. ಆ್ಯಂಡ್ ನಾನು ID ಕೊಟ್ಟಿದ್ದೀನಿ. ಮೇ ಬಿ ಇವತ್ತು ಇವರು ಈ ವ್ಲಾಗ್ನ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಆಲ್ ಥ್ಯಾಂಕ್ಸ್ ಟು ಯು ಆ್ಯಂಡ್ ಯುವರ್ ಫ್ರೆಂಡ್ಸ್. ನಿಮ್ಮಿಂದನೇ ನಾವು ಬೋಟಿಂಗ್ ಹೋಗೋದಕ್ಕೆ ಚಾನ್ಸ್ ಸಿಕ್ಕಿದ್ದು, ಇಲ್ಲಾಂದರೆ ಈ ಬ್ಯೂಟಿಫುಲ್ ಬೋಟಿಂಗ್ ಎಕ್ಸ್ಪೀರಿಯನ್ಸ್ನ ನಾವು ಮಿಸ್ ಮಾಡ್ಕೊತಾ ಇದ್ವಿ. ಸೊ ಗೈಸ್, ಇವಾಗ ನಾವು ವಾಟರ್ ಫಾಲ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ ನನಗೆ. ಅದಕ್ಕೋಸ್ಕರ ರೈನ್ ಕೋಟ್ನೇ ಹಾಕೋಬಿಟ್ಟೆ, ಬಿಕಾಸ್ ಐ ಡೋಂಟ್ ನೋ ಯಾವಾಗ ಬೇಕಾದ್ರೂ ಮಳೆ ಬರ್ಬೋದು. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಬನ್ನಿ. ಓಕೆ ಗೈಸ್, ಯಾವ ಸೂಟಿ? Very cold. ಆಮೇಲೆ Enjoying the cold. With Kirtana. So to all the viewers, this is the view of the waterfalls in Ooty. ಮಸ್ತಾಗಿದೆ ವ್ಯೂ. ಬಟ್ ಏನಂದರೆ ಇಂಥ ಪ್ಲೇಸ್ಗಳಿಗೆ ಫ್ರೆಂಡ್ಸಿಗಿಂತ ನಾನು ಕಪಲ್ಸಿಗೆ ಸಜೆಸ್ಟ್ ಮಾಡ್ತೀನಿ. ದಟ್ ಈಸ್ ವೈ ದಿಸ್ ಇಸ್ ದ ಹನಿಮೂನ್ ಪ್ಲೇಸ್. ಯು ಗೈಸ್ ನೋ ಇಟ್. ಸೊ ಯಾ, ಕಪಲ್ಸಿಗೆ ಒಳ್ಳೆ ಪ್ಲೇಸು ಮಾತ್ರ, ಬಂದು ಫುಲ್ ಎಂಜಾಯ್ ಮಾಡೋಕ್ಕೆ. ಸೊ ಗೈಸ್ ನೋಡಿ ಹೇಗಿದೆ ವ್ಯೂ. ಮಳೆ ಬರ್ತಿದೆ, ಲಿಟ್ರಲಿ ಕೈಯೆಲ್ಲ ನಡುಗ್ತಿದೆ. ಈಗೆಲ್ಲ ಇದ್ರೂ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಜಸ್ಟ್ ಬಿಕಾಸ್ ನಿಮ್ಗೆಲ್ಲರಿಗೂ ನಾನು ನೋಡೋದಷ್ಟೇ ಅಲ್ಲ, ನಿಮ್ಗೆಲ್ಲರಿಗೂ ತೋರಿಸೋಣ ಅಂತ. ಸೊ ಎಂಜಾಯ್ ದ ವ್ಯೂ. ಗೈಸ್, ಇವಾಗ ಆಯಿಲ್ ಮೇಕಿಂಗ್ ಪ್ರಾಸೆಸ್ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಬ್ರೀಫ್ ಮಾಡ್ತಾರೆ. ಸೊ ಲೆಟ್ಸ್ ಸಿ.
नीलगिरी बोलने से हर सबको मालूम है यहाँ पर तेल बहुत फेमस होता है. नॉट ओनली यूकलिप्टस ऑयल, जॉइंट स्पेन ऑयल, क्लोव ऑयल, डैंड्रॉप्स ऑयल, नीम ऑयल, लेमन ग्रास ऑयल, सिटी डोरा, मेनी लॉट ऑफ ऑयल यहाँ पर तैयार करता है. आपने तो नीलगिरी का पेड़ तो देखा होगा है ना, आने का रास्ता में सारा वही है. उसका जो पत्ता है, पका हुआ पत्ता अपने आप नीचे गिरता है, उसको लेके आता है. ये है 500 लीटर कैपेसिटी बॉयलर, इसके अंदर 250 किलो पत्ता डालता है, 200 लीटर पानी. उसके बाद ऐसे सील्ड पैकिंग होना जरूरी है, बिल्कुल हवा बाहर ना निकले, एकदम सील्ड होना उनका पैकिंग. उसके बाद इससे पहले हमने तेल निकाला, जो पुराना पत्ता है उसको क्या करते हैं यहाँ पर आग लगा के जलाने में यूज करते हैं. कम से कम 3 घंटे से लेकर 4 घंटे तक उसको जलाने से क्या हो जाता है, आपको पानी पत्ता दोनों उबल के स्टीम हो जाता है. स्टीम होकर ऐसा आता है, पाइप से एकदम गर्म है, उसको ठंडा करने के लिए ठंडा करने के लिए ये पानी है, ये ठंडा हो गया ना, यहाँ देखिए ये स्प्रिंग होता है. ये फाइनली ये घूम घूम के बाहर निकलता है. जब यहाँ निकलता है पानी भी है, साथ में तेल भी है. पानी की वजन ज़्यादा होता है, पानी अपने आप नीचे चले जाता है, हल्का सा जो तेल है अपने आप ऊपर उड़ जाता है. लाइक दिस. नीचे क्या है, पानी है, ये ऊपर ऑयल ले गया, आ गया ना, ये पानी हो गया, ये ऑयल है. सबका प्रोसेस है. ವಾಟ್ಸಪ್ ಫ್ಯಾಮ್, ಇವಾಗ ಎಲ್ಲರೂ ಫ್ರೆಶ್ ಅಪ್ ಆಗಿದ್ದೀವಿ. ಟೈಮ್ ಇವಾಗ 8 ಗಂಟೆ ಆಗಿದೆ. ಸಿಕ್ಕಾಪಟ್ಟೆ ಚಳಿ ಇದೆ, ಅದಕ್ಕೇ ಎಲ್ಲರೂ ಒಂದು ರೌಂಡ್ ಮತ್ತೆ ಸ್ನಾನ ಮಾಡಿ ಇವಾಗ ಆಚೆ ಡಿನ್ನರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ, ಆಚೆ ಎಲ್ಲೂ ಸಿಗಲಿಲ್ಲ ಅಂದರೆ ಕಾಟೇಜಿಂದನೇ ಆರ್ಡರ್ ಮಾಡ್ತೀವಿ. ಓಕೆ, ಇವಳು ಫೋನಲ್ಲಿ ಸಿಕ್ಕಾಪಟ್ಟೆ ಬಿಸಿ. ಗೈಸ್, ಚಳಿ ಸಿಕ್ಕಾಪಟ್ಟೆ ಇದೆ ಆ್ಯಂಡ್ ಮಳೇಲಿ ನೆಂದು ನಮಗೆ ನಮ್ಮ ಸಾಕ್ಸ್ಗಳೆಲ್ಲ ಒದ್ದೆ ಆಗೋಗಿದೆ. ಸೊ ಸಾಕ್ಸ್ ತೊಗೊಳ್ಳೋಣ ಅಂತ ಟೆಕ್ಸ್ಟೈಲ್ಸಿಗೆ ಬಂದಿದ್ದೀವಿ. ಲೆಟ್ಸ್ ಸಿ, ಅಲ್ಲೇ ಇದೆಯಲ್ಲ ಬ್ರೋ, ಶಾಲು, ಬೀನಿ, ಗ್ಲೌಸ್, ಇದೆಲ್ಲ ಸ್ಪೋರ್ಟ್ಸ್, ಐ ಮೀನ್ ರೈಡಿಂಗ್ ಗ್ಲೌಸ್ಗಳು. ಬಟ್ ಅಲ್ಲಿ ನಮ್ಮದು ನಾರ್ಮಲ್ ಫಾಫರ್ ಕಾಝಿ ಗ್ಲೌಸ್ಗಳೆಲ್ಲ ಇದೆ. ಯಾವ್ದು ತೊಗೊಂಡ್ರಿ? ವೆರಿ ಬೇಸಿಕ್ ತೊಗೊಂಡಿದ್ದಾಳೆ. ಆ ಕಡೆ ಹೋಗ್ಬಿಟ್ಟು ಸ್ವಲ್ಪ ಸಾಕ್ಸ್ ತೊಗೋಬೇಕು, ಸಾಕ್ಸು ಮತ್ತು ಗ್ಲೌಸ್ ಬೇಕಿತ್ತು. ಇದು ಸಾಕ್ಸ್ ಹುಡ್ಕೊಂಡು ಬಂದ್ಬಿಟ್ಟು ಈ ಹುಡುಗಿ ಸ್ಯಾರಿ ನೋಡಿದ್ಲು ಅಂದ್ಬಿಟ್ಟು ನಾವೆಲ್ಲ ನೋಡ್ಕೊಂಡು ಎಲ್ಲರ ಕೈಯಲ್ಲೂ ಒಂದೊಂದು ಬ್ಯಾಗ್ ಇದೆ. ಇವಾಗ ಅಷ್ಟು ಶಾಪಿಂಗ್ ಮಾಡಿದ್ದೀವಿ. ಒಂದು ಸಾಕ್ಸ್ ಹುಡ್ಕೊಂಡು ಬಂದು ಸೀರಿಯಸ್ಲಿ ಇಷ್ಟೊತ್ತೀವಿ, ಆಲ್ಮೋಸ್ಟ್ 1 ಅವರ್ ಶಾಪಿಂಗ್ ಮಾಡಿದ್ದೀವಿ ಎಲ್ಲರೂ. ಸೊ ಇದಾಗಿತ್ತು ಡೇ 1 ಆಫ್ ಎಕ್ಸ್ಪ್ಲೋರಿಂಗ್ ಪೈಕ್ರಾಯ್ ಊಟಿ. OP ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ಪಾರ್ಟ್ 2. ಬಾಯ್.